ಶಾಲಿನಿ ಕಲ್ಕಿ ಶಾಲಿನಿ ಬಿಡು ಶಾಲಿನಿ, ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಶಾಲಿನಿ ಆಗ್ತಿಲ್ಲ ಕಲ್ಕಿ, ನನಗ್ ನಿನ್ ಬಿಟ್ಟಿರೋದಕ್ಕೆ ಆಗ್ತಿಲ್ಲ. ನಿನ್ ಜೊತೆ ಮಾತಾಡ್ಬಾರ್ದು ಅಂತ ನಾನ್ ತುಂಬಾ ಟ್ರೈ ಮಾಡ್ದೆ, ಆದ್ರೆ ಆಗ್ತಿಲ್ಲ. ಈ ಜನ್ಮದಲ್ಲಿ ನಾವಿಬ್ರು ಒಂದಾಗ್ತೀವೋ ಇಲ್ವೋ ಅಂತ ತುಂಬಾ ಭಯ ಆಗ್ತಿದೆ ಕಲ್ಕಿ. ನನಗ್ ನಿನ್ ಬೇಕು ಕಲ್ಕಿ, ಅದಷ್ಟೇ ನನ್ ಮನ್ಸ್ ಕೇಳ್ತಿರೋದು. ಶಾಲಿನಿ ಮೊದ್ಲು ಕಣ್ಣೀರ್ ಒರೆಸ್ಕೋ, ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆಗ್ತಿಲ್ಲ ಕಲ್ಕಿ, ಮನ್ಸಿಗೆ ತುಂಬಾ ಭಾರ ಅನಿಸ್ತಿದೆ. ಶಾಲಿನಿ ಅಳ್ಬೇಡ ಶಾಲಿನಿ, ಇಲ್ಲಿ ನೋಡು, ಇಲ್ಲಿ ನೋಡು. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಶಾಲಿನಿ. ನನಗೂ ನಿನ್ ಬಿಟ್ಟಿರೋ ಕಷ್ಟ ಆಗ್ತಿದೆ, ಆದ್ರೆ ನಂಬಿಕೆ ಇದೆ ಒಂದಿನ ನಾವಿಬ್ರು ಒಂದಾಗ್ತೀವಿ ಅಂತ. ನನಗ್ ನಂಬಿಕೆ ಇಲ್ಲ ಕಲ್ಕಿ. ನನಗ್ ಮೊದ್ಲಕ್ಕಿಂತಾನು ನಿನ್ ಮೇಲೆ ಇವಾಗ ಜಾಸ್ತಿ ಪ್ರೀತಿ ಆಗ್ತಿದೆ. ಈ ಕಡೆ ಅಣ್ಣನು ಅಮ್ಮನ್ ತರ ನಿನ್ ಜೊತೆ ಮಾತಾಡ್ಬಾರ್ದು ನೋಡ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ನಿಮ್ ಮನೆಗ್ ಬಂದಾಗ ನೀನೇ ನೋಡ್ದಿಯಲ್ಲ, ನನಗ್ ನಿನ್ನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಕಲ್ಕಿ. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನಾನಂತೂ ಸತ್ತೋಗ್ಬಿಡ್ತೀನಿ. ಶಾಲಿನಿ ತಮಾಷೆಗೂ ಹಾಗೆ ಮಾತಾಡ್ಬೇಡ. ನಮ್ಮಿಬ್ರು ಪ್ರೀತಿ ನಿಜವಾಗಿದ್ರೆ ಒಂದಲ್ಲ ಒಂದಿನ ಅದೇ ನಮ್ಮನ್ನು ಒಂದು ಮಾಡುತ್ತೆ. ಇದನ್ನ ಹೇಳೋಕ್ಕೂ ಕೇಳೋಕ್ಕೂ ಚೆನ್ನಾಗಿರುತ್ತೆ ಕಲ್ಕಿ, ಆದ್ರೆ ನಮ್ನ ಒಂದು ಮಾಡೋದಕ್ಕೆ ಯಾರಾದ್ರೂ ನಮ್ ಜೊತೆ ಇರ್ಬೇಕಲ್ವಾ? ನಮಗ್ ಸಪೋರ್ಟ್ ಮಾಡೋದಕ್ಕೆ ಯಾರಿದ್ದಾರೆ? ಶಾಲಿನಿ ಸ್ವಲ್ಪ ತಾಳ್ಮೆಯಿಂದ ಇರು. ರಾಧಿಕಾ ಅಕ್ಕ ನನಗೆ ಮಾತು ಕೊಟ್ಟಿದ್ದಾಳೆ, ನನ್ನ ಮೈ ಮೇಲೆ ಕಾಕಿ ಬಟ್ಟೆ ಬೀಳ್ತಿದ್ದಾಗೆ ಒಂದು ಒಳ್ಳೆ ದಿನ ನೋಡಿ ನಿನ್ನ ವಿಷಯನ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡ. ರಾಧಿಕಾ ಅಕ್ಕ ನಿನ್ನ ಮದ್ವೆ ಮಾಡಿಸ್ತಾಳೆ. ಅವಳು ಒಂದ್ಸಲ ಮಾತು ಕೊಟ್ರೆ ಆ ಮಾತನ್ನ ನಡ್ಸ್ಕೊಡ್ತಾಳೆ. ಶಾಲಿನಿ ಏನೇ ಆದ್ರೂ ನೀನನ್ನ ದೂರ ಮಾಡ್ಬೇಡ ಕಲ್ಕಿ. ಶಾಲಿನಿ ನೀನ್ ಮೊದ್ಲು ಅಳೋದ್ನ ನಿಲ್ಸು. ನೀನ ಬಿಟ್ಬಿಡ್ತೀನಿ ಅಂತ ಅದ್ ಹೇಗೆ ಅನ್ಕೋತ್ಯಾ? ನೋಡು, ನಮ್ಮ ಮನೆಯವ್ರ ಒಪ್ಪಿಗೆ ತಗೊಂಡೆ ನಿನ್ನ ಮದ್ವೆ ಆಗುತ್ತೆ. ನಾನೇ ನಿನ್ ಕುತ್ತಿಗೆ ತಾಳಿ ಕಟ್ಟೋನು. ಈ ಜನ್ಮ ಮಾತ್ರ ಅಲ್ಲ, ಇನ್ನೆಷ್ಟೇ ಜನ್ಮ ಬಂದ್ರೂ ನೀನೇ ನನ್ನ ಹೆಂಡತಿ. ಇದ್ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನೋಡ್ ಶಾಲಿನಿ, ನಿಮ್ಮ ಅಣ್ಣನಿಗೂ ನಾನಂದ್ರೆ ಇಷ್ಟ, ಆದ್ರೆ ನಿಮ್ಮಮ್ಮನ ಭಯ ಪಟ್ಕೊಂಡು ಎಲ್ರೂ ನಮ್ಮ ಪ್ರೀತಿನ ವಿರೋಧಿಸ್ತಿದ್ದಾರೆ ಅಷ್ಟೇ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ನಮ್ಮ ಮದ್ವೆ ಕೂಡ ಆಗತ್ತೆ. ನಂಬಿಕೆ ಇಡು ಶಾಲಿನಿ, ನಂಬು. ಅಮ್ಮ, ಅಯ್ಯೋ ಅಯ್ಯೋ ಅಣ್ಣ ಏನಾಯ್ತಣ್ಣ? ಎದ್ದೇಳಿ ಅಣ್ಣ. ಅಣ್ಣ ಎದ್ದೇಳಿ. ಅಣ್ಣ ಏನಾಯ್ತು ಅಣ್ಣ? ಶಾಲಿನಿ ನೀನಿಲ್ಲೇ ಇರು, ನೋಡ್ಕೊ. ಅಣ್ಣ ಏಯ್ ಯಾರೋ ನೀನು? ಅನ್ಯಾಯವಾಗಿ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟಿಯಲ್ಲೋ. ತೆಗಿಯೋ ಡೋರು, ಇಳ್ಸೋ ಗ್ಲಾಸು. ಏಯ್ ಯಾರೋ ನೀನು? ಇಳ್ಸೋ ಗ್ಲಾಸು, ಗ್ಲಾಸ್ ಓಪನ್ ಮಾಡೋ. ಆರ್ಯ ನೀನಾ ಇಂಥ ಕೆಲಸ ಮಾಡಿದ್ದು? ಏಯ್ ಏನೋ ನಿನ್ ಪ್ರಾಬ್ಲಮ್? ಏಯ್ ನೀನ್ ಮಾಡಿದ ಕೆಲ್ಸದಿಂದ ಅಲ್ಲೊಬ್ಬ ವ್ಯಕ್ತಿ ರೋಡಲ್ಲಿ ಒದ್ದಾಡ್ತಾ ಬಿದ್ದಿದ್ದಾರೆ. ಏಯ್ ನಾನೇನೋ ಮಾಡ್ದೆ? ಅವನೇ ರೋಡಲ್ಲಿ ಅಡ್ಡಾದಿಡ್ಡಿ ನಡ್ಕೊಂಡ್ ಬಂದಿದ್ದು. ಆರ್ಯ ಸುಳ್ಳು ಹೇಳ್ಬೇಡ, ಅವ್ರ ಅಡ್ಡಾದಿಡ್ಡಿಯಾಗಿ ಬಂದಿಲ್ಲ, ನೀನೇ ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡ್ಬಂದು ಅವ್ರು ಗುದ್ದಿದ್ದು. ಅದಕ್ಕೆ ಏನೋ ಮಾಡ್ತೀಯಾ? ಏನ್ ಮಾಡು ಅಂತೀಯ ನನ್ನ? ಅವ್ರಿಗೆ ತುಂಬಾ ಏಟಾಗಿದೆ, ಬಾ ಮೊದ್ಲು ಅವ್ರನ್ನ ಹಾಸ್ಪಿಟಲ್ ಸೇರ್ಸೋಣ. ಏಯ್ ಆದಿ ಬೀದಿಲ್ ಬಿದ್ದವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ನಮ್ಮನ್ನೇ ನಿಂತರ ದಂಡಪಿಂಡ ಅನ್ಕೊಂಡಿದ್ಯಾ? ನೋಡಾರ್ಯ, ಇದು ಜಗಳ ಆಡೋ ಟೈಮಲ್ಲ. ಅವ್ರ ಕಾಲಕ್ಕೆ ತುಂಬಾ ಏಟಾಗಿದೆ, ರಕ್ತ ಹೋಗ್ತಿದೆ. ಮೊದ್ಲು ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾ. ನಾನೇನಕ್ಕೆ ಅವನ್ಗೆ ಹೆಲ್ಪ್ ಮಾಡ್ಬೇಕು? ಬೇಕಾದ್ರೆ ನೀನ ಮಾಡ್ಕ ಅವಾಗ. ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ಯಾ? ನೋಡಾರ್ಯ, ಮೊದ್ಲು ಅವ್ರನ್ನ ಹಾಸ್ಪಿಟಲ್ ಸೇರಿಸ್ಬೇಕು, ಬಾ. ಈ ಕಾರಲ್ಲಿ ಆ ಬೀದಿ ಬಿಕಾರಿನ ಕರ್ಕೊಂಡು ಹೋಗ್ಬೇಕಾ? ನೋ ಚಾನ್ಸ್. ಮೊದಲು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ನಿನ್ ಮೇಲೂ ಕಾರ್ ಹತ್ತಿಸ್ಬಿಡ್ತೀನಿ. ಇಲ್ಲಿ CC ಕ್ಯಾಮ್ರಾ ಇದೆ, ನೀನ್ ಆಕ್ಸಿಡೆಂಟ್ ಮಾಡಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ.
ನಿನಗ್ ನೀನೇ ಯಾಕೋ ತೊಂದರೆ ಮಾಡ್ಕೋತ್ಯಾ? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಾ. ಅದ್ ಏನೇ ಪ್ರಾಬ್ಲಮ್ ಆಗ್ಲಿ ಕಣ, ನಾನ್ ನೋಡ್ಕೋತೀನಿ. ನನ್ನ ಹತ್ರ ದುಡ್ಡಿದೆ. ಮೊದ್ಲು ನಿನ್ ಜಾಗ ಖಾಲಿ ಮಾಡು. ಏಯ್, ಮೊದ್ಲು ಕಾರಿಂದ ಇಳಿಸ್ಬಾರೋ. ಏಯ್, ಕಲ್ಕೆ ಎತ್ತಮ್ಮ ಕೈಯೇ, ಎತ್ತ ಕೈಯೇ, ಕೈ ತೆಗಿ ಅಂದೆ. ಆರ್ಯ, ನೀನ್ ಕುಡ್ದಿದ್ಯಾ? ಹೌದು, ಕುಡ್ದಿದ್ದೀನಿ. ಏನಿವಾಗ? ಆರ್ಯ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಸರಿ, ಹೇಗಾದ್ರೂ ಇರ್ಲಿ, ಮೊದ್ಲು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಕಾರ್ ರಿವರ್ಸ್ ತಗೋ. ಯಾರು ಹೆಂಗೆ ಹಿಂದೆ ಹೆಜ್ಜೆ ಇಟ್ಟು ಅಭ್ಯಾಸನೇ ಇಲ್ಲ. ಏನಿದ್ರು ಮುಂದೆನೆ. ಡೈ, ನಿನಗೆ ಮನೆಗೆ ಹೋಗು ಅಂದೆ ತಾನೆ? ಸರಿ, ನೀನ್ ಇಲ್ಲೇ ಇರು, ನಾನೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹೋಗು 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 ಹೋಗು. ಅಯ್ಯೋ ಕಲ್ಕಿ, ನೀನ್ ಯಾಕೆ ಅವನ್ನ ಸುಮ್ನೆ ಬಿಟ್ಬಿಟ್ ಬಂದೆ? ಜೋರಾಗಿ ಮಾತಾಡ್ಬೇಡ. ಅವನ ಮತ್ತೆ ಮಗ ಆರ್ಯ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ ಬೇರೆ. ಈಗ ಒಂದ್ ಕೆಲಸ ಮಾಡೋಣ, ಮೊದ್ಲು ಅವ್ರನ್ನ ಅವ್ನ ಕಾರಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸರಿ. ಓಕೆನಾ? ಬಾ ಅಣ್ಣ, ಎದ್ದೇಳಿ ಅಣ್ಣ. ಅಣ್ಣ ಎದ್ದಳಿ ಎದ್ದಳಿ, ಏನಾಗಲ್ಲ, ಭಯ ಪಡ್ಬೇಡಿ. ಎತ್ಕೊಳ್ಳಿ. ಏ ಆರ್ಯ, ಆರ್ಯ ನಿಲ್ಸೋ, ಆರ್ಯ. ಛೇ, ಇಡಿಯಟ್ ಹೊರಟೆ ಹೋದ. ಶಾಲಿನಿ, ನಾನು ಆಟೋ ತಗೊಂಡ್ಬರ್ತೀನಿ, ನೀನ್ ಇಲ್ಲೇ ಇರು. ಹಾ. ಅಣ್ಣ 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 ಅಣ್ಣ, ನಿಲ್ಸಿ ಅಣ್ಣ. ಅಲ್ಲೊಬ್ರಿಗೆ ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಬನ್ನಿ. ಅಣ್ಣ, ಅಯ್ಯೋ ಎದ್ದೇಳಿ ಅಣ್ಣ. ಬನ್ನಿ ಬನ್ನಿ ಅಣ್ಣ, ಬನ್ನಿ. ಅಯ್ಯೋ. ನಿಧಾನ ನಿಧಾನ, ಭಯ ಪಡ್ಬೇಡಿ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ ಬ್ರೋ, ಎತ್ಕೊಳ್ಳಿ. ಈ ಕಡೆ ಈ ಕಡೆ. ಅಯ್ಯೋ ಕಾಲ್ ಒಳಗಿದೆ. ಅಯ್ಯೋ ಹುಷಾರು. ಅಣ್ಣ ನಡೀರಿ. ಅಯ್ಯೋ ಅಯ್ಯೋ ರಾಧಿಕಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಡ್ಯೂಟಿ ಟೈಮ್ ಮುಗ್ದು 1 ಅವರ್ ಆಯ್ತು. ಡ್ರೆಸ್ಸು ಚೇಂಜ್ ಮಾಡಿದ್ಯಾ, ಆದ್ರೆ ಮನೆಗೆ ಹೋಗದೆ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಇನ್ನೇನ್ ಹೋಗ್ತೀನಿ. ಅದೇ ಯಾಕೆ ಹೋಗಿಲ್ಲ ಅಂತ ಕೇಳ್ತಿದ್ದೀನಿ. ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಕಣೆ, ಅದಕ್ಕೆ ಸುಮ್ನೆ ಕೂತ್ಕೊಂಡೆ. ನಿನ್ ಮನ್ಸು ಚಿರುನ ಬಿಡೋಕ್ ಆಗೋದಿಲ್ಲ ಅಂತ ಹೇಳ್ತಿದೆ. ಅದ್ ನನ್ಗೂ ಚೆನ್ನಾಗ್ ಅರ್ಥ ಆಗ್ತಿದೆ. ನಿನಗ್ ಅವಾಗ ಹೇಳಿದ್ದೆ ಇವಾಗ್ಲೂ ಹೇಳ್ತಿದ್ದೀನಿ. ತುಂಬಾ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ ರಾಧಿಕಾ. ನೀನ್ ತುಂಬಾ ಬುದ್ಧಿವಂತೆ ಕಣೆ. ನಿನಗ್ ಹೇಳ್ಬೇಕಾಗಿರೋದ್ ಏನೂ ಇಲ್ಲ. ದೇವ್ರು ಬರ್ದಿರೋ ಹಣೆ ಬರಹನ ನೀನ್ ತಿದ್ದಕ್ ಹೋಗ್ಬೇಡ. ಅಂತ ಶಕ್ತಿ ಆಗ್ಲಿ ಯೋಗ್ಯತೆ ಆಗ್ಲಿ ನಮಗಿಲ್ಲ. ಅರ್ಥ ಮಾಡ್ಕೋ. ಚಿರು ನಿನ್ಗೋಸ್ಕರ ಹುಟ್ಟಿರೋದು, ಯಾರಿಗೋಸ್ಕರನೋ ಅವ್ರನ್ನ ಬಿಟ್ಕೊಡ್ತೀನಿ ಅಂತಿರೋದು ನೀನ್ ಮಾಡ್ತಿರೋ ಮಹಾ ಅಪರಾಧ ರಾಧಿಕಾ. ಚಿರು ಮನ್ಸಿಗೆ ಇದರಿಂದ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ? ನಿನ್ಗೂ ಚಿರುಗೂ ಮದ್ವೆ ಆಗ್ತಿದೆ ಅಂತ ಆ ಮನುಷ್ಯ ಎಷ್ಟು ಖುಷಿಯಾಗಿದ್ದಾರೆ. ಇನ್ನು ನಿನ್ ಮನೆಯವ್ರು ಬಹಳ ದಿನಗಳ ಆಸೆ ಕನ್ಸು ನೆರವೇರ್ತಿದೆ ಅಂತ ಅವರು ಎಷ್ಟು ಖುಷಿಯಾಗಿದ್ದಾರೆ.